ಅಧಿಕಾರಿಗಳು ನೋಡುವ ಆಗುವ ಹೋಗುವ ಅನ್ನೋ ಉತ್ತರಗಳು ಎಲ್ಲ ಕಡೆ ಕೊಟ್ಟದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅದೇ ನಿಮಗೂ ನಿಮಗೆ ದುಡ್ಡು ಇದೆಯಾ, ನಿಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ದುಡ್ಡು ಬರ್ತದೆ. ಎಲ್ಲ ಪಂಚಾಯತ್ಗಳಿಗೆ ಬಹುಶಃ 33,000 ರೂಪಾಯಿ ಈಗ ಇವಾಗಲೇ DC ಕಚೇರಿಯಿಂದ ಬಿಡುಗಡೆ ಆಗಿದೆ ಎಲ್ಲ ಪಂಚಾಯತ್ಗಳಿಗೆ. ಅದೇ ಮೈನರ್ ಜಾಬ್ಸ್ ಏನಾದ್ರು ಅಲ್ಲಿ 1 ಗಂಟೆ 2 ಗಂಟೆ JCB ಕೆಲಸ ಇದ್ರೆ, ಆನಂತರ ರಸ್ತೆಗಳನ್ನು ಸರಿ ಮಾಡಿ ತೆರವು ಮಾಡಿ ಕೊಡುವುದಿದ್ರೆ, ಚಿಕ್ಕ ಚಿಕ್ಕ ಕೆಲಸಗಳಿಗೆ ಅಟೆಂಡ್ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆನಂತರ DC ಅವರು ಹೇಳಿದ್ದಾರೆ, ಮನೆ ಪೂರ್ತಿ ಹಾನಿಯಾಗಿದ್ರೆ ನಾವು 1.25 ಲಕ್ಷ ರೂಪಾಯಿ ಇಮಿಡಿಯೇಟ್ ಅವರಿಗೆ ಕೊಡ್ತೇವೆ. 48 ಅವರ್ಸ್ ಟೈಮಲ್ಲಿ, 48 ಗಂಟೆ ಟೈಮಲ್ಲಿ ಅವರಿಗೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಮಾಡುತ್ತೇವೆ. ಅದನ್ನು ಕೂಡ ಪಾರ್ಷಿಯಲ್ ಡ್ಯಾಮೇಜ್ ಇದೆ, ಏನು 50,000 ರೂಪಾಯಿ ಪಾರ್ಷಿಯಲ್ ಡ್ಯಾಮೇಜ್ ಇದೆ, ಅದನ್ನು ಕೂಡ 24 ಅವರ್ಸ್ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತೀವಿ ಅನ್ನೋ ವಿಚಾರವನ್ನು ನನಗೆ ಗಮನಕ್ಕೆ ತಂದಿದ್ದಾರೆ. ನಾನು ಅದನ್ನು ಚರ್ಚೆ ಮಾಡಿ, ನಾನು ನಿಮ್ಮ ಹತ್ರ ಇದನ್ನು ಯಾಕೆ ಕೇಳೋದು ಅಂತ ಹೇಳಿದ್ರೆ, ನಿಮ್ಮ ಹತ್ರನೂ ಇದೆಯಾ ಈ ಮಾಹಿತಿ ಇಲ್ವಾ ಅಂತ ಒಂದೇ ವಿಚಾರ. ತುಂಬಾ ಮನೆಗಳಲ್ಲಿ ಇವತ್ತು ಕೂಡ ಒಳಗೆ ಹೋಗಿನ ಮಣ್ಣನ್ನು ಹೊರಗೆ ತೆಗೆಯಲಿಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ. ಕೆಲವರ ಮನೆ ಪಾತ್ರೆಗಳು ಮಣ್ಣಿನ ಒಳಗಡೆ ಇದೆ, ತೆಗಿಲಿಕ್ಕೆ ಆಗಲಿಲ್ಲ. ಅವರು ಉಡುವಂತ ಬಟ್ಟೆ ಕೂಡ ಆ ಮಣ್ಣಿನ ಒಳಗಡೆ ಇದೆ. ಇದಕ್ಕೆ ಯಾವ ರೀತಿ ನೀವು ರಿಪೋರ್ಟ್, ನಾಳೆ ಅವರು ರಿಪೋರ್ಟ್ ಮಾಡ್ತಾರೆ ಪಾರ್ಷಿಯಲ್ ಡ್ಯಾಮೇಜ್, ಆನಂತರ ಅದು PWDಗೆ ಹೋಯಿತು. ಅವರಲ್ಲಿ ಬಂದು PWD ಇದ್ದಾರ ಒಬ್ಬರೇ ಬಂದಲ್ಲ, ರಾಕೇಶ್ PWD ಇದ್ದಾರಲ್ಲ ನಿಮ್ಮ ಅಧಿಕಾರಿ ರಾಕೇಶ್ ಮತ್ತೆ ಸೊ ಯಾವ ರೀತಿ ಅದನ್ನು ರಿಪೋರ್ಟ್ ಕಳಿಸ್ಬೇಕು, ನೀವು ದಯಮಾಡಿ ನಿಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ವಿಚಾರಗಳನ್ನು BAಗಳು ಎಸ್ಪೆಷಲಿ ನೀವು ರಿಪೋರ್ಟ್ ಮಾಡಬೇಕು. RIಗಳು ಅದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ತಪ್ಪಿದಲ್ಲಿ ಕೆಲವರು ನಾವು ಹಿಂದೆ ನೋಡಿದ್ದೇವೆ, ಅಲ್ಲಿ ರಿಪೋರ್ಟ್ ಮಾಡುವಂಥದ್ದು, ಅಲ್ಲಿ ರಿಪೋರ್ಟ್ ಮಾಡಿ ಅನಂತರ ಅಲ್ಲಿ ಆ ಮನೆಯಲ್ಲಿ ವಾಸಕ್ಕೆ ಯೋಗ್ಯವಾಗದ ರೀತಿಯಲ್ಲಿ ನಾನು ಎಷ್ಟು ತಂದಿದ್ದೀನಿ, ನಿಮ್ಮ ರಿಪೋರ್ಟ್ ಅನ್ನು ಕೇಳಿದ್ದೇನೆ, ಹೇಗೆ ನೀವು ಅಲ್ಲಿ ರಿಪೋರ್ಟ್ ಮಾಡಿದ್ರೆ ಅಂತ. ಬಚಾಸ್ ನಿಮ್ಮ ರಿಪೋರ್ಟ್ ಫಾಲ್ಟ್ ಇದ್ರೆ ನೀವೇ ಅದರಲ್ಲಿ 1 ವಾರ ಕೂತ್ಕೊಳ್ಳಿ. ರಿಪೋರ್ಟ್ ಫಾಲ್ಟ್ ಇದ್ರೆ ಆರೇಗ ನೋಡುದು ವೆರಿ ಕ್ಲಿಯರ್, ಯು ಆರ್ ನಾಟ್ ಗಿವಿಂಗ್ ಮನಿ ಫ್ರಮ್ ಯುವರ್ ಪಾಕೆಟ್, ವಿ ಹ್ಯಾವ್ ಸಫಿಷಿಯಂಟ್ ಫಂಡ್ ಅಂತಂದ್ರೆ ನಾವು ಸರ್ಕಾರ ದುಡ್ಡನ್ನು ಹಾಲ್ ಮಾಡಬೇಡಿ ಅಂತ ನಾವು ಹೇಳಲಿಲ್ಲ. ಸರ್ಕಾರದ ದುಡ್ಡು ದುಡ್ಡು, ಆದ್ರೆ ಮನೆಗೆ ಅವರಿಗೆ ಏನು ಲಾಸ್ ಆಗಿದೆ ಅದನ್ನು ನೀವು ದಯಮಾಡಿ ಸರಿಯಾಗಿ ರಿಪೋರ್ಟ್ ಅನ್ನು ಮಾಡಬೇಕು.